ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಹತ್ರ ನಾವೆಲ್ಲರೂ ಮುಖಂಡರು ಇನ್ನು ಅಕ್ಟೋಬರ್ 8ನೇ ತಾರೀಕಿಗೆ ನಮ್ಮ ಪರಿವರ್ತನೆ ತಿಳಿಸಿದೆ. ಅದನ್ನು ಜಾಗೃತಿ ಮೂಡಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯನ್ನು ಜನ ಹೋಗಬೇಕು ಅಂತ ನಾವು ಉದ್ದೇಶದಿಂದ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಅಕ್ಟೋಬರ್ 1ನೇ ತಾರೀಕಿಗೆ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಸ್ಪೆಷಲ್ ಟ್ರೈನ್ ಸೆಲೆಕ್ಟನ್ನು ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಅದನ್ನು ಕೂಡ ಈ ಬಹುಶಃ ಒಂದೆರಡು ದಿನಗಳಲ್ಲಿ ನೋಡಬೇಕೇನು ಬರುತ್ತೆ. ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಇದೇ ಹೇಳ್ತೀನಿ, ಯಾರ್ಯಾರು ಹೋಗ್ಬೇಕಂತೀವಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವ್ಯವಸ್ಥೆ ಇರುತ್ತೆ. ನೀವು ಕೂಡ ಹೋಗ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ತತ್ವ ಸಿದ್ಧಾಂತನೇ ನಮ್ಮ ಜೀವನದಲ್ಲಿ ಅಳವಡಿಸಿ ಜನರಿಗೆ ಮುಟ್ಟಿಸೋದು ಭಾಳ ಮುಖ್ಯವಾದದ್ದು. ಯಾಕಂತಂದರೆ ಇಂದಿನ ಕಾಲದಲ್ಲಿ ಇನ್ನೂ ನಾವು ಸಾಕಷ್ಟು ಎಲ್ಲ ಕಡೆ ಸುಧಾರಣೆ ಮಾಡಬೇಕಾಗಿದೆ, ಬದಲಾವಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಸಮಾನತೆ ಪರವಾಗಿ, ಅನ್ಯಾಯದ ವಿರುದ್ಧವಾಗಿ ನಾವೆಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ. ನಾವೆಲ್ಲರೂ ಒಂದಾಗಿ ಏನು ಕಾರ್ಯಕ್ರಮದ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳಿ ಅಕ್ಟೋಬರ್ ನಮ್ಮ ಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನಮ್ಮ ನಡೆ ಬುದ್ಧನ ಕಡೆ ಅಂತ ಹೇಳುವಂಥ ಒಂದು ಸಂದೇಶ ಅಂತ 69ನೇ ನಮ್ಮ ಚಕ್ರ ದಿನದಲ್ಲಿ ನಮ್ಮ ಚಕ್ರ ದಿನಕ್ಕೆ ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗ ಬುದ್ಧವಿಹಾರಿದೆ. ಅಲ್ಲಿ ಕೂಡ ಬೀದರ್ನ ಮಲ್ಲೇಶ್ವರಿ ಆಣದೂರಿನಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಒಂದು ಧರ್ಮಚಕ್ರ ಪರಿವರ್ತನೆ ದಿನ ಒಂದು ಆಚರಣೆ ಮಾಡಿದ್ರು. ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೀಕ್ಷೆ ತಗೊಂಡ್ರು. ನಮ್ಮ ದೀಕ್ಷೆ ತಗೊಂಡು 49ನೇ ಉತ್ಸವವಿದೆ. ಆ ಉತ್ಸವ ಜಿಲ್ಲೆಯಿಂದ ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮತ್ತು ಕನ್ನಡ ಸರ್ಕಾರ ನಾವು ಅಭಿನಂದಿಸಿದ್ದು. ಅನೇಕ ಬಸ್ಗಳು ಇದರಿಂದ ಹೋಗೋಕ್ಕೆ ಅವರು ಮಾಡಿದ್ದಾರೆ. ಸರ್ಕಾರದವರು ಈಗಾಗಲೇ ನಮ್ಮ ಒಂದು ಏನು ಪೋಸ್ಟರ್ ಬಿಡುಗಡೆ MP ಸಾಹೇಬರು ಬಂದರು, ಅವರ ಹಸ್ತಕ್ಷೇಪದಲ್ಲಿ ಪೋಸ್ಟರ್ ಬಿಡುಗಡೆ ಆಯಿತು. ಈ ಪೋಸ್ಟರ್ ಬಿಡುಗಡೆ ಮಾಡುವಾಗ ಕೂಡ ಅವರು ಹೇಳಿದ್ದಾರೆ. ಹೋದ ವರ್ಷ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೇಲು ನಾಲ್ಕು ಹಾಕಿದ್ರು. ಈ ವರ್ಷ ಕೂಡ ಹಾಕ್ಬಿಡ್ತಂದ್ರೆ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ, ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಭಾಳಷ್ಟು ಜನ ಸುಮಾರು ವರ್ಷದಿಂದ ಅವಾಗ ಹಾಸ್ಟೆಲ್ ಕಾಲೇಜಲ್ಲಿ ಟ್ರೈನ್ ಎಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರಕ್ಕೆ, ಆದರೆ ಇವತ್ತು ನೇರ ಒಂದು ಟ್ರೈನ್ ಆಯಿತು ಅಂದ್ರೆ ಭಾಳ ವಯಸ್ಸಾದವರಿಗೆ ಹೋಗ್ಲಿಕ್ಕೆ ಅನುಕೂಲ ಆಯ್ತದೆ, ಬಸ್ಸು ಆಗಿದೆ. ಅದಕ್ಕಾಗಿ ನಾನು ಈ ಒಂದು ಧರ್ಮಚಕ್ರ ಪರಿವರ್ತನೆ ದಿವಸ ಎಲ್ಲರೂ ವರ್ಷ ಉಲ್ಲಾಸದಿಂದ ಆಚರಣೆ ಮಾಡಬೇಕು. ಮತ್ತು ನಮ್ಮ ನಡೆ ಬುದ್ಧನ ಕಡೆ ಹೆಚ್ಚಿನ ರೀತಿ ಸಾಗರ ರೀತಿಯಲ್ಲಿ ನಾವು ಸಾಗಬೇಕಂತ